ಮಂಗಳೂರನ್ನೇ ಬೆಚ್ಚಿ ಬೀಳಿಸಿದಂಥ ಘಟನೆ ನಡೆದದ್ದು ಮಾರ್ಚ್ 27 ಮುಂಜಾನೆ 3:30 ವೇಳೆಗೆ ತೊಕ್ಕೊಟ್ಟುವಿನ ಓವರ್ ಬ್ರಿಡ್ಜ್ನಲ್ಲಿ ಯುವಕನೊಬ್ಬ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ. ಆತ ಚಲಾಯಿಸುತ್ತಿದ್ದ ಬೈಕ್ ಅನಾಥವಾಗಿ ಬಿದ್ದಿತ್ತು. ಇದನ್ನು ನೋಡಿದ ಸ್ಥಳೀಯರು ಅಪಘಾತವಾಗಿದೆ ಎಂದು ಭಾವಿಸಿದ್ದರು. ಉಳ್ಳಾಲ ಪೊಲೀಸರಿಗೆ ಮಾಹಿತಿ ನೀಡಿ ತಕ್ಷಣ ಪೊಲೀಸರ ತಂಡ ಸ್ಥಳಕ್ಕೆ ಬಂದಿತ್ತು. ಸೂಕ್ಷ್ಮವಾಗಿ ಗಮನಿಸಿದಾಗ ಕತ್ತಿಯಿಂದ ಕಡಿದಂತಹ ಗುರುತುಗಳಿತ್ತು. ಆದ್ದರಿಂದ ಇದು ಕೊಲೆ ಎನ್ನುವುದು ಖಚಿತವಾಗಿತ್ತು. ಮೃತದೇಹವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅವರಿಗೆ ಆ ಯುವಕ ಯಾರು ಎನ್ನುವುದು ಗೊತ್ತಾಗಿತ್ತು. ಆತ ಸೈಯದ್ ಆರಿಫ್ 46ರ ಯುವಕ. ಕುದ್ರೋಳಿಯಲ್ಲಿ ಒಂದು ಕಾಲದಲ್ಲಿ ಹವ ಎಬ್ಬಿಸಿದ್ದಂತಹ ಕಾವಂಜಿ ಅವರ ಮಗ. ಬಂದರಿನ ದಕ್ಕೆಯಲ್ಲಿ ಮೀನು ವ್ಯವಹಾರ ಮಾಡ್ತಾಯಿದ್ದ. ಸುಮಾರು 28 ವರ್ಷಗಳಿಂದ ಆತ ಮೀನು ವ್ಯವಹಾರದಲ್ಲಿ ನಿರತನಾಗಿದ್ದ. ಆತನ ಮೇಲೆ ಉಳ್ಳಾಲ ಠಾಣೆಯಲ್ಲಿ, ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟ್ ಇತ್ತು. ಆತನನ್ನು ಈ ರೀತಿಯಾಗಿ ಕೊಲೆಗೈದಿದ್ದಾರೆ ಅಂದರೆ ಇದು ರೌಡಿ ತಂಡದ ಕೃತ್ಯ ಎನ್ನುವುದಂತೂ ಪೊಲೀಸರಿಗೆ ಖಚಿತವಾಗಿತ್ತು. ಸಮೀಪದ ಬಾರೊಂದರ CCTVಯನ್ನು ಪರಿಶೀಲನೆ ಮಾಡಿದಾಗ ಇನ್ನೋವಾ ಕಾರಿನಲ್ಲಿ ಬಂದಂತಹ ತಂಡ ಬೈಕಿಗೆ ಡಿಕ್ಕಿ ಹೊಡಿಸಿ ಕೆಳಗೆ ಬಿದ್ದಂಥ ಆರಿಫನ ಮೇಲೆ ತಲವಾರಿನಿಂದ ಕೊಚ್ಚಿ ಕೊಲೆಗೈದು ಮಂಗಳೂರು ಕಡೆಗೆ ಹೋದದ್ದು ಗೊತ್ತಾಗಿತ್ತು. ಸ್ವಲ್ಪ ಸಮಯದಲ್ಲೇ ಮಾಣಿ ಸಮೀಪದ ಬುಡೋಲಿಯಲ್ಲಿ ಅದೇ ಇನ್ನೋವಾ ಕಾರು ಅನಾಥ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಆ ಕಾರಿನಲ್ಲಿ ರಕ್ತದ ಕಳೆಗಳಿತ್ತು. ಹಂತಕರು ಧರಿಸಿದಂಥ ಕೌಗೌಚುಗಳು ಮತ್ತು ಸಾಕ್ಸ್ಗಳು ಮತ್ತು ರಕ್ತಕ್ಷಿತ ಬಟ್ಟೆಗಳು ಸಮೀಪದ ಪೊದೆಯಲ್ಲಿ ಬಿದ್ದಿದ್ದವು. ಮಾಹಿತಿ ತಿಳಿದಂತಹ ವಿಟ್ಲ ಠಾಣೆಯ ಇನ್ಸ್ಪೆಕ್ಟರ್ ಪ್ರಕಾಶ್ ದೇವಾಡಿಗ ಮತ್ತವರ ತಂಡ ಸ್ಥಳಕ್ಕೆ ಬಂದಿದ್ದರು. ಸ್ಥಳೀಯರನ್ನು ವಿಚಾರಿಸಿದಾಗ 6 ಮಂದಿಯ ತಂಡ ಆ ಪ್ರದೇಶದಿಂದ ಟಾಟಾ ಎಸ್ ವಾಹನದಲ್ಲಿ ಉಪ್ಪಿನಂಗಡಿ ಕಡೆ ಹೋಗಿದೆ ಅಂತ ಗೊತ್ತಾಗಿತ್ತು. ಅಲ್ಲೇ ಇದ್ದಂತಹ ರಿಕ್ಷಾ ಚಾಲಕ ಕಾಸಿಂ ಅವರನ್ನೇ ಆ 6 ಮಂದಿ ಉಪ್ಪಿನಂಗಡಿಗೆ ಬಿಡುವಂತೆ ಕೇಳಿಕೊಂಡಿದ್ದರು. ಆದರೆ 6 ಮಂದಿ ಇದ್ದುದರಿಂದ ರಿಕ್ಷಾದಲ್ಲಿ ಅಷ್ಟು ಮಂದಿಯನ್ನು ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕಾಸಿಂ ಅವರು ನಿರಾಕರಣೆ ಮಾಡಿದರು. ತದನಂತರ ಅವರು ತರಕಾರಿ ಕೊಂಡೊಯ್ಯುವಂಥ ವಾಹನದಲ್ಲಿ ಹೋಗಿದ್ದರು. ಇಷ್ಟು ಮಾಹಿತಿಯನ್ನು ಪ್ರಕಾಶ್ ದೇವಾಡಿಗ ಮತ್ತವರ ತಂಡ ಜಿಲ್ಲಾ ಕಂಟ್ರೋಲ್ ರೂಮಿಗೆ ಮಾಹಿತಿ ಕೊಟ್ಟಿತ್ತು. ಅದನ್ನು ಸಂಬಂಧಿಸಿ ಉಳ್ಳಾಲ ಪೊಲೀಸರ ತಂಡ ಮತ್ತು CCB ಪೊಲೀಸರು ಬುಡೋಳಿಗೆ ಹೋಗಿ ಆ ಕಾರನ್ನು ವಶಪಡಿಸಿಕೊಂಡರು. ಸೋಕೋ ಟೀಮು ಬಂದು ಪರಿಶೀಲನೆ ನಡೆಸಿತ್ತು. ಹಂತಕರು ಅದೇ ಕಾರನ್ನು ಉಪಯೋಗಿಸಿದ್ದಾರೆ ಎನ್ನುವುದಂತೂ ಖಚಿತವಾಗಿತ್ತು. ಮತ್ತು ಕಾಸಿಂ ಅವರು ಹೇಳುವ ಪ್ರಕಾರ 6 ಮಂದಿ ಇದ್ದರು ಎನ್ನುವುದು ಖಚಿತವಾಗಿತ್ತು. ಆದರೆ ಆ 6 ಮಂದಿ ಯಾರು ಮತ್ತು ಕೊಲೆಗೆ ಕಾರಣ ಏನು ಎನ್ನುವುದನ್ನು ಖಚಿತವಾಗಿ ತಿಳಿಯಲು ಪೊಲೀಸರಿಂದ ಆ ಪರಿಸ್ಥಿತಿಯಲ್ಲಿ ಸಾಧ್ಯವಾಗಿಲ್ಲ. ಆದರೆ ತನಿಖೆ ಮುಂದುವರಿದಂತೆ ಸೈಯದ್ ಆರಿಫ್ ಹತ್ಯೆಗೆ ನೈಜ ಕಾರಣಗಳು ಬೆಳಕಿಗೆ ಬರತೊಡಗಿದ್ದವು. ಪೊಲೀಸರ ಒಂದು ತಂಡ ಬೆಂಗಳೂರಿಗೆ ಧಾವಿಸಿತ್ತು. ಬೆಂಗಳೂರಿನಲ್ಲಿ ವ್ಯಾಪಕ ಕಾರ್ಯಾಚರಣೆ ನಡೆಸಿದ್ದರೂ ಸಹ ಹಂತಕ ತಂಡವನ್ನು ಪತ್ತೆ ಹಚ್ಚಲು ಸಾಧ್ಯವಾಗದೇ ಇದ್ದರೂ ಸಹ ಹಂತಕರು ಯಾರು ಎಂಬುದನ್ನು ಗುರುತಿಸಲು ಸಾಧ್ಯವಾಗಿದೆ. ಈ ಪ್ರಕರಣದಲ್ಲಿ ಮುಖ್ಯವಾಗಿ ಕೇಳಿ ಬಂದಂತಹ ಹೆಸರು ಅಂದರೆ ವಾಮಂಜೂರಿನ ರಿಜ್ಜು ಎಂಬಾತನನ್ನು. ಈತನ ಮೇಲೆ ಕೆಲವು ಪ್ರಕರಣಗಳಿವೆ. ಕಾವೂರು ಠಾಣೆಯಲ್ಲಿ ಈತನ ಮೇಲೆ ಕಾರನ್ನು ಕೊಂಡೊಯ್ದು ವಂಚಿಸಿದ ಆರೋಪ ಇದೆ. ಈ ಸಂಬಂಧವಾಗಿ ಕಾವೂರು ಪೊಲೀಸರು ಈ ರಿಜ್ಜುವನ್ನು ಹುಡುಕ್ತಾ ಇದ್ದಾರೆ. ಈ ತಂಡದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವು. ಉಳ್ಳಾಲದ ಇಮ್ರಾನ್ ಎಂಬಾತ ಕೇರಳದ ವ್ಯಕ್ತಿಯೊಬ್ಬರ ಇನ್ನೋವಾ ಕಾರನ್ನು ಬಾಡಿಗೆಗೆ ಪಡೆದುಕೊಂಡು ಬಂದು ಈ ಹಂತಕ ತಂಡಕ್ಕೆ ಕೊಟ್ಟವನು. ಈತನನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದು ವಿಚಾರಣೆ ನಡೆಸುತ್ತಿದ್ದಾರೆ. ಆ ಕಾರಿನ ಮಾಲೀಕರನ್ನು ಸಹ ಪೊಲೀಸರು ವಿಚಾರಣೆಗೆ ಕರೆಸಿದ್ದರು, ವಿಚಾರಣೆ ನಡೆಸಿದ್ದಾರೆ. ಅವರಿಗೂ ಈ ಕೃತ್ಯಕ್ಕೂ ಯಾವುದೇ ಸಂಬಂಧ ಇಲ್ಲ ಎನ್ನ ಮಾಹಿತಿ ಮೇರೆಗೆ ಅವರನ್ನು ಬಿಟ್ಟು ಕಳಿಸಿದ್ದಾರೆ. 3ನೇ ವ್ಯಕ್ತಿ ಅಂದರೆ ಸುರತ್ಕಲ್ ಸಮೀಪದ ಕೃಷ್ಣಾಪುರದ ಸಫ್ವಾನ್ ಎಂಬಾತ. ಈತನು ಸಹ ಈ ಕೃತ್ಯದಲ್ಲಿ ನೇರ ಭಾಗಿಯಾದನು. ಮತ್ತೊಬ್ಬ ಬಜಾಲ್ನ ಜುಬ್ಬು ಅಂತ ಹೇಳಿ ಕರೆಯಲ್ಪಡುವಂಥ ವ್ಯಕ್ತಿ. ಒಟ್ಟಾರೆಯಾಗಿ ಮತ್ತೆ ಇಬ್ಬರು ಹೆಸರುಗಳು ಗೊತ್ತಿದ್ದರೂ ಅದು ಕನ್ಫರ್ಮೇಷನ್ ಆಗಿಲ್ಲ. ಅದಕ್ಕಾಗಿ ಆ ಹೆಸರುಗಳನ್ನು ಹೇಳ್ತಾ ಇಲ್ಲ. ಆರಿಫ್ ಅವರ ಹತ್ಯೆಗೆ ನೇರವಾಗಿ ಕಾರಣವಾಗಿರುವುದು ಟೊಪ್ಪಿ ನೌಫಾಲ್ನ ಅನುಮಾನಾಸ್ಪದ ಸಾವು. ಕಂಕನಾಡಿ ನಗರ ಠಾಣೆಯ ರೌಡಿ ಶೀಟರ್ ಆಗಿದ್ದಂತಹ ಟೊಪ್ಪಿ ನೌಫಾಲ್
10 ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿದೆ. ಈತನ ಮೃತದೇಹ ಉಪ್ಪಳ ರೈಲ್ವೆ ಗೇಟು ಬಳಿ ಜರ್ಜರಿತ ಸ್ಥಿತಿಯಲ್ಲಿ ಸಿಕ್ಕಿತ್ತು. ಆತನನ್ನು ಉಪಾಯದಿಂದ ಉಪ್ಪಳಕ್ಕೆ ಕರೆಸಿ ಕೊಲೆಗೈಯಲಾಗಿದೆ ಎಂದು ಆತನ ಜೊತೆಗಾರರು ಭಾವಿಸಿದ್ದರು. ಆತನ ಸಂಬಂಧಿಕರು ಅದನ್ನು ನಂಬಿದ್ದರು. ಮಂಜೇಶ್ವರ ಪೊಲೀಸರು ಈ ಬಗ್ಗೆ ಆರಂಭದಲ್ಲಿ ಕೊಲೆ ಪ್ರಕರಣವನ್ನೇ ದಾಖಲಿಸಿಕೊಂಡಿದ್ದರು. ತದನಂತರ ಕಾಸರಗೋಡು ಜಿಲ್ಲಾಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆದು ಅದರ ವರದಿ ಪ್ರಕಾರ ಅದು ರೈಲು ಡಿಕ್ಕಿ ಹೊಡೆದು ಸಂಭವಿಸಿದ ಸಾವು ಎನ್ನುವುದು ಖಚಿತವಾಗಿದೆ. ಟೊಪ್ಪಿನಪಾಲ್ನ ಜೇಬಿನಲ್ಲಿ ಆತನ ಮೊಬೈಲ್ ಸಿಕ್ಕಿತ್ತು. ಮಾದಕ ವಸ್ತುವನ್ನು ಸೇವಿಸಲು ಉಪಯೋಗಿಸುವಂತಹ ಸಿರಿಂಜ್ ಸಿಕ್ಕಿತ್ತು. ಎಲ್ಲ ಕಾರಣನಾಗಿ ಆತ ಅಮಲಿನ ಕಾರಣದಿಂದ ರೈಲು ಡಿಕ್ಕಿ ಹೊಡೆದು ಮೃತಪಟ್ಟಿದ್ದಾನೆಂದು ಮಂಜೇಶ್ವರ ಪೊಲೀಸರು ಖಚಿತಪಡಿಸಿಕೊಂಡಿದ್ದರು. ಯಾವಾಗ ಟೊಪ್ಪಿನಪಾಲ್ನ ಶವ ಉಪ್ಪಳ ರೈಲ್ವೆ ಗೇಟ್ ಬಳಿ ಸಿಕ್ಕಿತ್ತೋ ಆ ಸುದ್ದಿ ಮೊದಲಿಗೆ ಹರಡಿದ್ದೇ ಮಂಗಳೂರಿನ ದಕ್ಕೆಯಲ್ಲಿ. ಆಗ ದಕ್ಕೆಯಲ್ಲಿ ಮೀನಿನ ವ್ಯವಹಾರದಲ್ಲಿ ನಿರತನಾಗಿದ್ದಂತಹ ಸೈಯದ್ ಆರೀಫ್ ತನ್ನ ಗೆಳೆಯರೊಂದಿಗೆ ಸೇರಿ ಸಂಭ್ರಮಾಚರಣೆ ಮಾಡಿಕೊಂಡಿದ್ದ ಅಂತ ಹೇಳ್ತಾರೆ. ಈ ವಿಷಯ ಟೊಪ್ಪಿನಪಾಲ್ನ ಗೆಳೆಯರಿಗೆ, ಆತನ ಸಹಚರರಿಗೆ ಗೊತ್ತಾಯಿತು. ಇದರಿಂದಾಗಿ ಅವರು ಈತನ ಮೇಲೆ ಕಣ್ಣಿಟ್ಟರು ಮತ್ತು ಟೊಪ್ಪಿನಪಾಲ್ನ ಅನುಮಾನಾಸ್ಪದ ಸಾವಿನ ಹಿನ್ನೆಲೆಯಲ್ಲಿ ಆರೀಫನ ಕೈವಾಡ ಇರ್ಬೋದು ಎನ್ನುವುದು ಅವರ ಸಂಶಯಕ್ಕೆ ಕಾರಣವಾಗಿತ್ತು. ಯಾಕಂತ ಹೇಳಿದರೆ 2022ರಲ್ಲಿ ಇದೇ ಟೊಪ್ಪಿನಪಾಲ್ ಮತ್ತು ಇತರರು ಸೇರಿಕೊಂಡು ಇದೇ ಆರೀಫನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದರು. ಆ ಪ್ರಕರಣದಲ್ಲಿ ಅವರು 7 ಮಂದಿ ಸಹ ಜೈಲಿಗೆ ಹೋಗಿದ್ದರು. ಈ ಟೊಪ್ಪಿನಪಾಲ್ ಮತ್ತು ಬಜಾಲ್ನ ಫೈಸಲ್ ನಗರದ ತಲ್ಲತ್ ಎಲ್ಲರೂ ಒಂದೇ ತಂಡದವರು. ಈ ತಂಡದಲ್ಲಿ ಇದ್ದಂತಹ ಅರಾಫತ್ ಅಲಿಯ ಮೇಲೆಯೇ ಇದೀಗ ಕೇಸು ದಾಖಲಾಗಿದೆ. ಯಾಕಂತ ಹೇಳಿದರೆ ಅರಾಫತ್ ಅಲಿಗೂ ಸೈಯದ್ ಆರೀಫಿಗೂ ಕೆಲವು ದಿನಗಳ ಹಿಂದೆ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತಿನ ಚಕಮಕಿ ನಡೆದಿತ್ತು. ಆ ಚಕಮಕಿಯ ನಂತರವೇ ಅರಾಫತ್ ಅಲಿ ಮತ್ತು ಇತರ ಆರೋಪಿಗಳು ಸೇರಿಕೊಂಡು ಸಂಚು ನಡೆಸಿ ಈ ಹತ್ಯೆ ಮಾಡಿದ್ದಾರೆ ಎನ್ನುವುದಂತೂ ಸ್ಪಷ್ಟವಾಗಿದೆ. ಈ ಹತ್ಯೆಗೆ ಕೆಲವರು ಸಾಥ್ ನೀಡಿದ್ದಾರೆ. ಆರೋಪಿಗಳು ತಪ್ಪಿಸಿಕೊಳ್ಳಲು ಸಹಕಾರ ನೀಡಿದ್ದಾರೆ. ಅವರು ಬೆಂಗಳೂರಿಗೆ ಪರಾರಿಯಾಗಲು ವಾಹನವನ್ನು ಒದಗಿಸಿದ್ದಾರೆ. ಇಂಥವರ ಎಲ್ಲರ ಮಾಹಿತಿಗಳು ಪೊಲೀಸರಿಗೆ ಲಭ್ಯವಾಗಿದೆ. ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿಯವರು ಪತ್ರಿಕಾ ಹೇಳಿಕೆಯಲ್ಲಿ ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಈ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಗಳಾಗಿದ್ದಾರೋ ಪ್ರತ್ಯಕ್ಷ ಅಥವಾ ಪರೋಕ್ಷ ಎಲ್ಲರನ್ನೂ ಬಂಧಿಸುತ್ತೇವೆ ಮತ್ತು ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಸಿದ್ದಾರೆ. ಇದು ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ನಡೆದಂಥ ಹತ್ಯೆಯ ಹೊರತು ಬೇರೆ ಇದಕ್ಕೆ ಕಾರಣಗಳು ಇಲ್ಲ ಎನ್ನುವುದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ.